ನೋವೆಲ್ ಹೋಪ್ ಫೌಂಡೇಶನ್ ಬೆಂಗಳೂರು ಮತ್ತು ಶ್ರೀ ದೀಪಕ್ ಸಿಎಸ್ಆರ್ ಅವರ ವತಿಯಿಂದ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಹೊನ್ನಕಿರಣಿಗೆಯಲ್ಲಿ ಶಿಕ್ಷಣ ಅಧಿಕಾರಿಗಳು ವಿಜಯಕುಮಾರ್ ಜಮಖಂಡಿರವರ ನೇತೃತ್ವದಲ್ಲಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೀರಿನ ಬಾಟಲ್ ಹಾಗೂ ಊಟದ ಪ್ಲೇಟ್ಗಳನ್ನು ವಿತರಣಾ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ಶಿಕ್ಷಣ ಅಧಿಕಾರಿ ಕಲಬುರಗಿ ದಕ್ಷಿಣ ವಲಯ ವಿಜಯಕುಮಾರ್ ಜಮಖಂಡಿ, ನೋವೆಲ್ ಹೋಪ್ ಫೌಂಡೇಶನ್ ಸೀನಿಯರ್ ಎಕ್ಸಿಕ್ಯೂಟಿವ್ ದೀಪಕ್ ಬೆಂಗಳೂರು, ವಿಜಯಕುಮಾರ್ ಹಾಗೂ ಸುನಂದಾ ಚೌ, ಎಸ್ಡಿಎಂಸಿ ಅಧ್ಯಕ್ಷ ಸಿದ್ದು, ಇರಾಬ್ ಶಿಕ್ಷಣ ಪ್ರೇಮಿ ಶಿವು ಶೇಟ್, ಶಾಲೆಯ ಮುಖ್ಯ ಗುರುಗಳು ಹಾಗೂ ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಕಲಬುರಗಿ, ಮಲ್ಲಯ್ಯ ಗುತ್ತೇದಾರ್, ಇಸಿಒ ದಿನೇಶ್ ಥಂಬದ್, ಸಿಆರ್ಪಿ ಲಕ್ಷ್ಮೀಕಾಂತ್, ಸಿಆರ್ಪಿ ಮಲಿಕ್ ಸಾಬ್ ನದಫಾ, ಶಾಲೆಯ ಸಹಶಿಕ್ಷಕಿ ಶ್ರೀಮತಿ ವಿಜಯಲಕ್ಷ್ಮಿ ಲಿಂಗರಾಜ್ ತಾರ್ಫಿಲ್, ಶಾಲೆಯ ಶಿಕ್ಷಕರು, ಊರಿನ ಪ್ರಮುಖರು, ಮಕ್ಕಳು ಇನ್ನಿತರರು ಉಪಸ್ಥಿತರಿದ್ದರು. ಬಂದ ತಕ್ಷಣ ಇನ್ನ ಏನೇನ್ ಬೇಕು ಸ್ಕೂಲ್ಗೆ ನಮ್ಗೆ ಆತ್ಮೀಯರಿದ್ದಾರೆ, ದೀಪಕ್ ಸರ್ ಅವರು ಬಹಳ ಆತ್ಮೀಯರಿದ್ದಾರೆ. ಹಾಗೆಯೇ ಶಾಲೆಗಳಿಗೆ ಮೂಲಭೂತವಾಗಿರ್ತಕ್ಕಂಥ ಸೌಲಭ್ಯಗಳು ದೊರಕಿರ್ತಕ್ಕಂಥದ್ದು ಬಹಳ ಸಹಕಾರ ಮಾಡ್ತಾರೆ. ಹೇಳೋಣ ಅಂತ ನಿಮ್ಮ ಕೈ ವಿಜಯಲಕ್ಷ್ಮಿ ಹೇಳಿದಾಗ ನಾವು ಬೇಡಿಕೆ ಶಿಕ್ಷಣ ಕಲಬುರಗಿ ಶರಣ ಚಪ್ಪಾಳೆ, ಜೋರಾಗಿ ಚಪ್ಪಾಳೆ ಬರಬೇಕು. ಧನ್ಯವಾದಗಳು. ಅದರ ಜೊತೆಗೆ ಸರ್ ನಮಸ್ತೆ, ನಾನು ದೀಪಕ್, ಸೀನಿಯರ್ CSR ಎಕ್ಸಿಕ್ಯೂಟಿವ್, ನೋವೆಲ್ ಹೋಪ್ ಫೌಂಡೇಶನ್ ಸಂಸ್ಥೆ ಕಡೆಯಿಂದ. ನಮ್ಮ ಸಂಸ್ಥೆ ಕಡೆಯಿಂದ ಇವತ್ತು ಕಲಬುರಗಿ ಭಾಗದಲ್ಲಿ ಸುಮಾರು 10 ಶಾಲೆಗಳಿಗೆ 2351 ಸ್ಟೀಲ್ ಪ್ಲೇಟ್ಸು ಮತ್ತು 2351 ಸ್ಟೀಲ್ ವಾಟರ್ ಬಾಟಲ್ಸ್ನ ಉಚಿತವಾಗಿ ಕೊಡ್ತಾಯಿದ್ದೀವಿ. ಸೊ ಎಲ್ಲ ನಮ್ಮ ಕಲಬುರಗಿ ಭಾಗದಲ್ಲಿರುವಂಥ ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್ಗೂ ನಮ್ಮ ಸಂಸ್ಥೆ ವತಿಯಿಂದ ಏನೇನು ಮಾಡೋಕ್ಕಾಗುತ್ತೆ ಆ ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಈಗಾಗಲೇ ಸ್ಕೂಲ್ ಬ್ಯಾಗ್ಸ್ನ ಕಳೆದ ವರ್ಷ ಆಲ್ಮೋಸ್ಟ್ ಒಂದು 11,500 ಸ್ಕೂಲ್ ಬ್ಯಾಗ್ಸ್ನ ಆಲ್ ಓವರ್ ಇಂಡಿಯಾ ನಾವು ಕೊಟ್ಟಿದ್ದೀವಿ. ಸೊ ಈ ಸಲ ನಮ್ಮ ಒಂದು ಕರ್ನಾಟಕ ಭಾಗಕ್ಕೆ ಮಾತ್ರ ಒಂದು 30,000 ಸ್ಕೂಲ್ ಬ್ಯಾಗ್ಸ್ನ ಉಚಿತವಾಗಿ ಕೊಡಬೇಕನ್ನೋದು ನಮ್ಮ ಒಂದು ಐಡಿಯಾ. ಸೊ ಅದರಲ್ಲಿ ಈಗಾಗಲೇ 20,000 ಮಕ್ಕಳುಗಳಿಗೆ ಉಚಿತವಾಗಿ ಸ್ಕೂಲ್ ಬ್ಯಾಗ್ಸ್ನ ನಾವು ಕೊಟ್ಟಿದ್ದೀವಿ. ಸೊ ಇನ್ನೂ ಒಂದು 10,000 ಮಕ್ಕಳುಗಳಿಗೆ ನಾವು ನಮ್ಮ ಸಂಸ್ಥೆ ವತಿಯಿಂದ ಸ್ಕೂಲ್ ಬ್ಯಾಗ್ಸ್ನ ಉಚಿತವಾಗಿ ಕೊಡಲಿಕ್ಕಿದ್ದೀವಿ. ಅದು ಮಾತ್ರ ಅಲ್ಲ, ಮಕ್ಕಳುಗಳಿಗೆ ಬೇಕಾಗುವಂಥ ಸ್ಟೇಷ್ನರಿ ಐಟಮ್ಸ್ ಆಗಿರ್ಬೋದು, ಮಕ್ಕಳುಗಳಿಗೆ ಬೇಕಾಗಿರುವಂಥ ವಸ್ತ್ರಗಳು, ಟ್ರ್ಯಾಕ್ ಸೂಟ್ಸ್, ಅದನ್ನು ಕೂಡ ನಮ್ಮ ಸಂಸ್ಥೆ ವತಿಯಿಂದ ಕೊಡ್ತಾಯಿದ್ದೀವಿ. ಅದಲ್ಲದೆ ಜಾಮಿಟ್ರಿ ಬಾಕ್ಸಸ್ಸು, ಎಕ್ಸಾಮ್ ಪ್ಯಾಡ್ಸು, ಏನು ರಿಕ್ವೈರ್ಮೆಂಟ್ಸ್ ಇದೆ ಮಕ್ಕಳಿಗೆ ಅದನ್ನು ಅನಲೈಸ್ ಮಾಡಿ, ಸೊ ಅದು ಮಕ್ಕಳಿಗೆ ನಿಜವಾಗ್ಲೂ ನೀಡಿದೆ ಅಂತ ಗೊತ್ತಾದ ಮೇಲೆ ಸೊ ಅದನ್ನು ಕೊಡೋವಂಥ ವ್ಯವಸ್ಥೆ ನಮ್ಮ ಒಂದು ಸಂಸ್ಥೆ ವತಿಯಿಂದ ಮಾಡ್ತಾಯಿದ್ದೀವಿ. ಅದಷ್ಟೇ ಅಲ್ಲ, ಬೆಂಗಳೂರಲ್ಲಿ ನಮ್ಮದೇ ಆದಂಥ ಸ್ಟಡಿ ಸೆಂಟರ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ. ಸ್ಟಡಿ ಸೆಂಟರ್ ಅಂಡರಲ್ಲಿ ಸ್ಲಮ್ಮಲ್ಲಿರುವಂಥ ಮಕ್ಕಳನ್ನ ಕರ್ಕೊಂಬಂದು ಅವ್ರಿಗೆ ಅಂತ ಒಂದು ಟ್ಯೂಷನ್ ಸೆಂಟರ್ ಮಾಡಿ ಆಫ್ಟರ್ ಸ್ಕೂಲ್ ಅವರ್ಸು ಒಂದು 2 hours ಆ ಒಂದು ಟ್ಯೂಷನ್ ಸೆಂಟ್ರಲ್ಲಿ ಮಕ್ಕಳುಗಳಿಗೆ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು ಅಂದ್ಬಿಟ್ಟು ನಾವೇ ಟೀಚರ್ಸ್ನ ಹೈಯರ್ ಮಾಡಿ, ಟೀಚರ್ಸ್ದು ಸ್ಯಾಲ್ರಿ ಆಗಿರ್ಬೋದು, ಸ್ಟಡಿ ಸೆಂಟರ್ ರೆಂಟ್ ಆಗಿರ್ಬೋದು, ಮತ್ತು ಮಕ್ಕಳಿಗೆ ಕುಡಿಯೋದಕ್ಕೆ ಬಿಸ್ಲರಿ ವಾಟರ್ಸ್ನ ಕೂಡ ನಮ್ಮ ಒಂದು ಸಂಸ್ಥೆ ಕಡೆಯಿಂದ ಕೊಡ್ತಾಯಿದ್ದೀವಿ. ಇವತ್ತು ಸರ್ಕಾರಿ ಮಾದರಿ ಶಾಲೆ ಹೊನ್ನಕಿರಣಿಗೆಯಲ್ಲಿ ನೋವೆಲ್ ಫಾರ್ ಹೋಪ್ ಬೆಂಗಳೂರು ಇವರ ವತಿಯಿಂದ ಈ ಸಂಸ್ಥೆ ಅಡಿಯಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಲೋಟ ಮತ್ತು ಕುಡಿಯುವ ನೀರಿನ ಬಾಟಲು ಮತ್ತು ತಟ್ಟೆ ವಿತರಣೆಯನ್ನು ಮೊನ್ನೆ ಸಂಸ್ಥೆಯ ನಿರ್ದೇಶಕರಾದ ದೀಪಕ್ ಅವರು ಹಾಗೂ ನಮ್ಮ ಆತ್ಮೀಯ ಸೋದರರು ಮತ್ತು
ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಮಲ್ಲಯ್ಯ ಗುತ್ತೇದಾರ್ ಅವರೇ ಮತ್ತು ವಿಜಯಕುಮಾರ್ ದಂಪತಿಗಳವರೇ, ಈ ಒಂದು ಕಾರ್ಯ ಬಹಳಷ್ಟು ಶ್ಲಾಘನೀಯವಾಗಿರ್ತಕ್ಕಂಥ ತುಂಬ ಒಂದು ಸಂತೋಷದ ದಿನ ಅಂತ ನಾವು ಹೇಳ್ತಿದ್ದೀವಿ. ಯಾಕಂದರೆ ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ನಾವು ಏನಪ್ಪ ಅಂದರೆ ಬಿಸಿಯೂಟ ಕೊಡ್ತೇವೆ ಮತ್ತು ಕ್ಷೀರ ಭಾಗ್ಯದಲ್ಲಿ ಹಾಲು ಕೊಡ್ತೇವೆ, ಉಚಿತವಾಗಿ ಪಠ್ಯ ಪುಸ್ತಕ ಕೊಡ್ತೇವೆ, ಉಚಿತವಾಗಿ ನಾವು ಸಮವಸ್ತ್ರ ನೀಡ್ತೇವೆ. ಅತ್ಯಂತ ಏನಪ್ಪ ಅಂದರೆ ಈ ಮಕ್ಕಳಿಗೆ ನಾವು ಏನು ಬಿಸಿಯೂಟ ಕೊಡ್ತಿದ್ದೇವೆ. ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚಾಗಿ ಬಡ ಮಕ್ಕಳು ದಾಖಲಾಗಿರೋದ್ರಿಂದಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಮಲ್ಲಯ್ಯ ಗುತ್ತೇದಾರ್ ತುಂಬ ಚಟುವಟಿಕೆಯಿಂದ ಕೆಲಸ ಮಾಡಿದ್ದಾರೆ. ಈ ಶಾಲೆಯ ಒಂದು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿಯೇ ಒಂದು ಮಾದರಿಯ ಶಾಲೆ ಅಂತ ನಾನು ಅನುಭವಿಸ್ತೇನೆ. ಈ ಶಾಲೆಯ ಪರಿಸರ, ಮಕ್ಕಳ ದಾಖಲಾತಿ, ಮಕ್ಕಳ ಕಲಿಕಾ ಗುಣಮಟ್ಟ ಮತ್ತು ಈ ಎಲ್ಲ ಸಿಬ್ಬಂದಿಯವರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ನಾವು ಬಾಲಕರಿಗೆ ಮತ್ತು ಬಾಲಿಕೆಯರಿಗೆ ಸುಮಾರು 350 ತಟ್ಟೆಯನ್ನು ಈ ಸಂಸ್ಥೆಯವರು ನಮ್ಮ ಶಾಲೆಗೆ ದೇಣಿಗೆಯಾಗಿ ನೀಡಿದ್ದಾರೆ. ಅವರಿಗೆ ನಾನು ನನ್ನ ಪರವಾಗಿ, ಇಲಾಖೆಯ ಪರವಾಗಿ, ಶಾಲೆಯ ಮುಖ್ಯೋಪಾಧ್ಯಾಯರ ಪರವಾಗಿ, ಆ ಸಂಸ್ಥೆಯ ನಿರ್ದೇಶಕರಿಗೆ ಧನ್ಯವಾದವನ್ನು ಹೇಳ್ತೇನೆ. ಅದೇ ರೀತಿಯಾಗಿ ಅವರಿಗೆ ನನ್ನ ಮನವಿ ಏನಪ್ಪ ಅಂದರೆ, ಇನ್ನೂ ನಮ್ಮ ಕಲಬುರಗಿ ದಕ್ಷಿಣ ವಲಯದಲ್ಲಿ ಸುಮಾರು 170 ಶಾಲೆಗಳಿದ್ದಾವೆ. ಎಲ್ಲೆಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿದೆ ಅಂಥ ಶಾಲೆಗಳೇನಪ್ಪ ತಾವು ಈ ಕಾರ್ಯಕ್ರಮ ಮಾಡಬೇಕು, ಮಕ್ಕಳಿಗೆ ವಿತರಣೆ ಮಾಡಬೇಕು ಅಂತ ಹೇಳ್ತಾ ನನಗೆ ಧನ್ಯವಾದ ಹೇಳ್ತೇನೆ.